ವೆಂಕಟರಾವ್ ಕಾಳೆ ಅವರು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವುದು ಪಕ್ಕಾ, ಗೆಲ್ಲೋದು ಪಕ್ಕಾ. ನಗರದಲ್ಲಿ ನಿವೃತ್ತ ಶಿಕ್ಷಕ ಪಂಡಿತ್ ಕೆ. ಬಾಳೋರೆ, ಸೇವಾನಿವೃತ್ತಿ ಹೊಂದಿರುವ ದೈಹಿಕ ಶಿಕ್ಷಣ ಶಿಕ್ಷಕ ವೆಂಕಟರಾವ್ ಕಾಳೆ ಅವರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವುದು ಎಷ್ಟು ಸತ್ಯವೋ ಗೆಲ್ಲುವುದು ಅಷ್ಟೇ ಸತ್ಯ ಎಂದು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಅಧ್ಯಕ್ಷ ಹಾಗೂ ನಿವೃತ್ತ ಶಿಕ್ಷಕ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪಂಡಿತ್ ಕೆ. ಬಾಳೋರೆ ಅವರು ಶನಿವಾರ ತಿಳಿಸಿದರು. ಕಳೆದ ಹಲವು ವರ್ಷಗಳಿಂದ ವೆಂಕಟರಾವ್ ಅವರ ಮನಸ್ಸಿನಲ್ಲಿ ಈ ವಿಷಯ ಮನೆ ಮಾಡಿತ್ತು. ಈಗ ಅದಕ್ಕಾಗಿ ಕಾಲ ಕೂಡಿ ಬಂದಿದ್ದು, ವೆಂಕಟರಾವ್ ಕಾಳೆ ಅವರು ಭವಿಷ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗುವುದು ಖಚಿತ ಎಂದು ತಮ್ಮನ್ನು ಭೇಟಿಯಾದ ಸುದ್ದಿಗಾರರಿಗೆ ತಿಳಿಸಿದರು. ಶ್ರೀ ಗುರು ಬಸವಲಿಂಗಾಯ ನಮಃ. ನಿಜವಾಗಿಯೂ ನಮ್ಮ ವೆಂಕಟರಾವ್ ಕಾಳೆ ಅವರ ನಿವೃತ್ತ ಬದುಕು ತುಂಬ ಚೆನ್ನಾಗಾಗಬೇಕು. ಅವರ ಜೀವನದ ಏನೆಲ್ಲ ಕನಸುಗಳನ್ನು ಕಾಣ್ತಾ ಇದ್ದಾರೆ ಆ ಕನಸುಗಳನ್ನು ನನಸಾಗಬೇಕು. ಅವ್ರ ಕುಟುಂಬದೊಂದಿಗೆ ಒಳ್ಳೆಯ ಸೌಖ್ಯವಾಗಿ ಬಾಳಬೇಕು ಅಂತಕ್ಕಂಥ ನಮ್ಮ ಹಾರೈಕೆ. ಅವರು ಭಾಳ ಸಲ ಉಲ್ಲೇಖ ಮಾಡಿದ್ದಾರೆ, ಸರ್ ನನ್ನ ಜೀವನದಲ್ಲಿ ಒಂದು ಸಲ ನಾನು ಜಿಲ್ಲಾ ಪಂಚಾಯತ್ಗೆ ಚುನಾವಣೆಗೆ ನಿಲ್ತೇನೆ ಅಂತಕ್ಕಂಥದ್ದು. ನಿಜವಾಗಿಯೂ ಒಬ್ಬ ಶಿಕ್ಷಕನಾಗಿ ಒಂದು ಭಾಳ ದೊಡ್ಡ ಧೈರ್ಯ ಸಾಹಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಶಿಕ್ಷಕನಾಗಿ ರಾಜಕೀಯಕ್ಕೆ ಕಣಕ್ಕಿಳಿಯೋದು ಇದೇನು ದೊಡ್ಡ ವಿಷಯ ಏನಲ್ಲ. ಸಾಕಷ್ಟು ಶಿಕ್ಷಕರು ಇವತ್ತು ನಮ್ಮ ಸ್ಪೀಕರ್ ಸಹಿತ ಆಗಿದ್ದಾರೆ. ಹಾಗೆ ಒಬ್ಬ ನಿಜವಾಗಿಯೂ ಸಹಿತ ಒಬ್ಬ ಶಾರೀರಿಕ ಶಿಕ್ಷಕರಾಗಿ ಮುಂದಿನ ಜೀವನದಲ್ಲಿ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಲ್ತಾರೆ. ಅವ್ರು ನಿಲ್ಲಲಿ, ಅವರ ಜೀವನದ ಭವಿಷ್ಯ ಒಳ್ಳೆಯದಾಗಲಿ, ಅವ್ರು ನಿಜವಾಗಿಯೂ ಜಯ ಗಳಿಸ್ತಾರೆ ಅಂತೇಳಿ ನನಗೆ ಆಶೆಯೂ ಇದೆ. ಶರಣು ಶರಣ. ತಮ್ಮದೆಲ್ಲ ಸಹಕಾರ ಇರ್ತದವರಿಗೆ 100% ಸಾಕು. ಒಬ್ಬ ಶಿಕ್ಷಕರಿಗೆ ಶಿಕ್ಷಕರು ಸಹಕಾರ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಮಾಡ್ತೇವೆ. ಯಾಕೆಂದರೆ ನಮ್ಮದು ಒಂದು ಕುಟುಂಬದ ಒಂದು ರಾಗಿಣಿ ಮೇಡಮ್ ಅವರಾಗಲಿ, ವೆಂಕಟರಾವ್ ಕಾಳೆ ನಮ್ಮದು ಕುಟುಂಬದ ಒಂದು ಸದಸ್ಯರಿದ್ದಾರೆ, ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ. ಅವರಿಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇರ್ತದೆ. ಥ್ಯಾಂಕ್ ಯು.